ವೀಕ್ಷಕರೇ, ಸಪ್ತಾಶ್ವ ಟಿವಿ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ನಡೆಸುತ್ತಿರುವ ದಾಳಿ ತೀವ್ರಗೊಂಡಿದ್ದು, ಕಳೆದ ಶನಿವಾರದಿಂದ ಇಲ್ಲಿಯವರೆಗೆ ಸುಮಾರು 1045 ಜನ ಸಾವಿಗೀಡಾಗಿದ್ದಾರೆ. ಇರಾನ್ನ ಪ್ರಮುಖ ನಗರಗಳಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ವಾಯುದಾಳಿಗಳು ನಡೆಯುತ್ತಿದ್ದು, ಭಾರಿ ಪ್ರಮಾಣದ ಜೀವಹಾನಿ ಸಂಭವಿಸಿದೆ. ಈ ಸಂಘರ್ಷದ ನಡುವೆ ಅಮೆರಿಕ ಸೇನೆಗೆ ಡೊನಾಲ್ಡ್ ಟ್ರಂಪ್ ಬಹುಪರಾಕ್ ನೀಡಿದ್ದು, ಅಮೆರಿಕ ಸೇನೆಗೆ 10ಕ್ಕೆ 15 ಮಾರ್ಕ್ಸ್ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಇರಾನ್ ನ್ಯೂಕ್ಲಿಯರ್ ಅಸ್ತ್ರ ಹೊಂದಬಾರದು ಎಂಬ ನಿಲುವಿನಲ್ಲಿ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಮೇಲುಗೈ ಸಾಧಿಸುತ್ತಿವೆ. ಯಾರೇ ನಾಯಕತ್ವಕ್ಕೆ ಬರಲು ಪ್ರಯತ್ನಿಸಿದರೂ ಅವರು ಸಾಯುತ್ತಿದ್ದಾರೆ ಎಂದು ಟ್ರಂಪ್ ಹೇಳಿಕೆ ನೀಡಿದ್ದು, ಹುಚ್ಚು ಜನರ ಬಳಿ ನ್ಯೂಕ್ಲಿಯರ್ ಅಸ್ತ್ರಗಳು ಇದ್ದರೆ ಕೆಟ್ಟ ಘಟನೆಗಳು ನಡೆಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಇರಾನ್ ಬೆದರಿಕೆ ನೀಡಿದ ಕಾರಣದಿಂದಲೇ ದಾಳಿ ನಡೆಸುವುದು ಅನಿವಾರ್ಯವಾಯಿತು ಎಂದು ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಮಹತ್ವದ ಮನವಿಯನ್ನು ಮಾಡಿದ್ದಾರೆ. ಇರಾನ್ನಿಂದ ಇಸ್ರೇಲ್ ಅಮೆರಿಕ ನಡುವೆ ಉಂಟಾದ ಯುದ್ಧವನ್ನು ತಕ್ಷಣ ನಿಲ್ಲಿಸಲು ಭಾರತ ಮಧ್ಯಪ್ರವೇಶ ಮಾಡಬೇಕೆಂದು ಅವರು ಉಪರಾಷ್ಟ್ರಪತಿಗಳಿಗೆ ಸಲಹೆ ನೀಡಿದರು. ವಿಶ್ವ ಶಾಂತಿಯ ಪರಂಪರೆಯನ್ನು ಪ್ರಾಚೀನ ಕಾಲದಿಂದಲೇ ಪ್ರತಿಪಾದಿಸುತ್ತಿರುವ ಭಾರತ ಈ ಯುದ್ಧವನ್ನ ತಡೆದು ನಿಲ್ಲಿಸುವ ಪ್ರಯತ್ನ ಮಾಡಿದರೆ ದೇಶದ ಗೌರವವು ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗುತ್ತದೆ ಎಂದು ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಜೊತೆಗೆ ದೇಶದಲ್ಲಿ ಏಕರೂಪ ಕಾನೂನು ಜಾರಿಗೆ ತರಲು ಉಪರಾಷ್ಟ್ರಪತಿಗಳು ಕ್ರಮ ಕೈಗೊಳ್ಳಬೇಕೆಂದು ಅವರು ಮನವಿ ಮಾಡಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ಅಡುಗೆ ಎಣ್ಣೆಯ ಬೆಲೆ ಸೈಲೆಂಟ್ ಆಗಿ ಏರಿಕೆ ಕಂಡಿದೆ. ಕಳೆದ ವಾರಕ್ಕೆ ಹೋಲಿಸಿದರೆ ಈ ವಾರ ಎಲ್ಲಾ ಪ್ರಮುಖ ಬ್ರ್ಯಾಂಡ್ಗಳ ಎಣ್ಣೆ ದರದಲ್ಲಿ 4 ರಿಂದ 5 ರೂಪಾಯಿ ಹೆಚ್ಚಾಗಿದೆ. ಗೋಲ್ಡ್ ವಿನ್ನರ್ ಮತ್ತು ಸನ್ಫ್ಯೂರ್ ಎಣ್ಣೆ ಕಳೆದ ವಾರ 161 ರೂಪಾಯಿ ಇದ್ದು, ಈ ವಾರ 165 ರೂಪಾಯಿಗೆ ಏರಿಕೆಯಾಗಿದೆ. ಫಾರ್ಚೂನ್ ಎಣ್ಣೆ 152 ರೂಪಾಯಿಯಿಂದ 157 ರೂಪಾಯಿಗೆ ಏರಿಕೆಯಾಗಿದೆ. ಯುದ್ಧದ ತೀವ್ರತೆ ಮುಂದುವರೆದರೆ ಬರುವ ವಾರದಲ್ಲಿ 10 ರಿಂದ 15 ರೂಪಾಯಿ ಹೆಚ್ಚಳ ಸಾಧ್ಯತೆ ಎಂದು ಅಂದಾಜಿಸಲಾಗಿದೆ. 1 ತಿಂಗಳಿಗೆ ಸಾಕಾಗುವಷ್ಟು ಎಣ್ಣೆ ಸಂಗ್ರಹವಿದ್ದರೂ ಯುದ್ಧದ ನೆಪ ಹೇಳಿ ದಿಢೀರ್ ಬೆಲೆ ಏರಿಕೆ ಮಾಡಿ ವ್ಯಾಪಾರಿಗಳು ಲಾಭ ಪಡೆಯುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನು ರಶ್ಮಿಕಾ ಮಂದಣ್ಣ ಮತ್ತು ತೆಲುಗಿನ ರೌಡಿ ಬಾಯ್ ವಿಜಯ್ ದೇವರಕೊಂಡ ಅವರ ಹೈದರಾಬಾದ್ ರಿಸೆಪ್ಷನ್ ಅಕ್ಷರಶಃ ತಾರಾ ಲೋಕದಂತೆ ಕಂಗೊಳಿಸಿತ್ತು. ಈ ಸಂಭ್ರಮಕ್ಕೆ ಸ್ಯಾಂಡಲ್ವುಡ್ ನ ಸುಂದರಿ ಆಶಿಕಾ ರಂಗನಾಥ್, ನಟ ದೀಕ್ಷಿತ್ ಶೆಟ್ಟಿ ಮತ್ತು ಪ್ರಣೀತ್ ಸುಭಾಷ್ ಶ್ರೀಲೀಲಾ ಆಗಮಿಸಿ ಶುಭ ಹಾರೈಸಿದರು. ವಿಶೇಷವಾಗಿ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿ ದಂಪತಿಗಳಿಗೆ ಆಶೀರ್ವದಿಸಿದ್ದು ಕಾರ್ಯಕ್ರಮದ ಕಳೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಇನ್ನು ಮೆಗಾಸ್ಟಾರ್ ಚಿರಂಜೀವಿ, ಅಲ್ಲು ಅರ್ಜುನ್, ರಾಮ್ ಚರಣ್ ಮತ್ತು ಉಪಾಸನ ವೆಂಕಟೇಶ್, ದಗ್ಗಾ ಬಾಟಿ, ನಾನಿ ಸೇರಿದಂತೆ ಅನೇಕರು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ರಶ್ಮಿಕಾ ಅವರು ತೊಟ್ಟಿದ್ದ ಮೈಸೂರು ಸಿಲ್ಕ್ ಸೀರೆ ಕನ್ನಡಿಗರ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ರಾಜ್ಯಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ತಿಂಗಳ 16ರಂದು ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆ ವ್ಯಕ್ತವಾಗಿದ್ದು, ಬಳಿಕ ಬಿಜೆಪಿ ನಾಯಕರೊಬ್ಬರು ಸಿಎಂ ಪಟ್ಟಕ್ಕೇರುವ ಸಾಧ್ಯತೆ ಇದೆ. ನಿತೀಶ್ ಕುಮಾರ್ ಪುತ್ರ ನಿಶಾಂತ್ ರಾಜ್ಯ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೇರುವ ಸಾಧ್ಯತೆಗಳು ಚರ್ಚೆಯಲ್ಲಿವೆ. ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು. 10ನೇ ಬಾರಿ ಸಿಎಂ ಆಗಿರುವ ನಿತೀಶ್ ಕುಮಾರ್ ಈಗ 75 ವರ್ಷಕ್ಕೆ ಕಾಲಿಟ್ಟ ಬಳಿಕ ಸಿಎಂ ಸ್ಥಾನದಿಂದ ಕೆಳಗಿಳಿದು ರಾಜ್ಯಸಭೆಯತ್ತ ಮುಖ ಮಾಡಿದ್ದಾರೆ. ಇನ್ನು ಬಿಎಂಟಿಸಿ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನಿಂದ ರಾಮನಗರ ಮತ್ತು ಕನಕಪುರಕ್ಕೆ ಒಟ್ಟು 14 ವಜ್ರ ಎಸಿ ಬಸ್ಗಳ ಸಂಚಾರವನ್ನ ಬಿಎಂಟಿಸಿ ಆರಂಭಿಸಿದೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ ರಾಮನಗರಕ್ಕೆ ಮಾರ್ಗ ಸಂಖ್ಯೆ VEX RMN1 ಅಡಿಯಲ್ಲಿ 6 ಬಸ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ದಿನಕ್ಕೆ 36 ಟ್ರಿಪ್ ಪೂರೈಸಲಿದೆ. ಮೆಜೆಸ್ಟಿಕ್ನಿಂದ ರಾಮನಗರ ತಲುಪಲು 95 ರೂಪಾಯಿ ದರ ನಿಗದಿಯಾಗಿದ್ದು, ಬನಶಂಕರಿಯಿಂದ ಕನಕಪುರಕ್ಕೆ ಪ್ರಯಾಣಿಸಲು 85 ರೂಪಾಯಿ ದರ ನಿಗದಿಯಾಗಿದೆ. ಜೊತೆಗೆ ದೈನಂದಿನ ಪಾಸ್ ದರ 180 ರೂಪಾಯಿ ಹಾಗೂ ವಾರ ಪಾಸ್ ದರ 1000 ರೂಪಾಯಿ ಎಂದು ಬಿಎಂಟಿಸಿ ಪ್ರಕಟಿಸಿದೆ. ಈ ಹೊಸ ವಜ್ರ ಬಸ್ ಸೇವೆಯಿಂದ ಪ್ರಯಾಣಿಕರಿಗೆ ಸುಗಮ ಹಾಗೂ ಆರಾಮದಾಯಕ ಪ್ರಯಾಣದ ಅನುಭವ ಲಭ್ಯವಾಗಲಿದೆ.
ಇನ್ನು ರಾಜಧಾನಿ ವಾಹನ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟ ಸಾರಿಗೆ ಇಲಾಖೆ. ಎಮಿಷನ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಇಲ್ಲದ ವಾಹನಗಳಿಗೆ ಸಾರಿಗೆ ಇಲಾಖೆ ಸಾವಿರಾರು ರೂಪಾಯಿ ದಂಡ ವಿಧಿಸುತ್ತಿದೆ. ಹೊಗೆ ಉಗುಳುವ ವಾಹನ ಮಾಲೀಕರಿಂದ ಕಳೆದ 3 ವರ್ಷಗಳಲ್ಲಿ 1.85 ಲಕ್ಷ ಪ್ರಕರಣಗಳಲ್ಲಿ ಬರೋಬ್ಬರಿ 27.31 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ದ್ವಿಚಕ್ರ ವಾಹನಗಳಿಗೆ 1,500 ರೂಪಾಯಿ, ಕಾರು ಮತ್ತು ಲಾರಿ ಬಸ್ಗಳಿಗೆ 3,000 ರೂಪಾಯಿ ದಂಡ ನಿಗದಿಯಾಗಿದೆ. ವಾಯು ಮಾಲಿನ್ಯ ಹೆಚ್ಚಿಸುತ್ತಿರುವ ಹಳೆಯ ಹಾಗೂ ಗುಜರಿ ವಾಹನಗಳನ್ನು ರಸ್ತೆ ಮೇಲೆ ಓಡಿಸುತ್ತಿರುವ ಮಾಲೀಕರ ವಿರುದ್ಧ ಸಾರಿಗೆ ಇಲಾಖೆ ಬಿಸಿ ಮುಟ್ಟಿಸುತ್ತಿದೆ. ಇನ್ನು ಬೆಂಗಳೂರು ಜನರಿಗೆ ಬೇಸಿಗೆಯಲ್ಲಿ ಡಬಲ್ ಶಾಕ್ ಎದುರಾಗಿದೆ. ಬಿಸಿಲಿನ ತೀವ್ರತೆ ಜೊತೆಗೆ ಯುವಿ ಕಿರಣದ ಸೂಚ್ಯಂಕವು ಅಪಾಯಕಾರಿ ಮಟ್ಟಕ್ಕೆ ಏರಿಕೆಯಾಗಿದೆ. ಸಾಮಾನ್ಯವಾಗಿ 8 ಇರಬೇಕಾದ ಸೂಚ್ಯಂಕ ಮಂಗಳವಾರ 13ಕ್ಕೆ ದಾಖಲಾಗಿದ್ದು, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಇದು ಅತ್ಯಂತ ಅಪಾಯಕಾರಿ ಮಟ್ಟವಾಗಿದೆ. ತಾಪಮಾನ 32 ಡಿಗ್ರಿ ಇದ್ದರೂ ಯುವಿ ಸೂಚ್ಯಂಕದಲ್ಲಿ ಭಾರಿ ಏರಿಕೆ ಕಂಡು ಬಂದಿದೆ. ಕೇವಲ 2 ದಿನಗಳಲ್ಲಿ ಸೂಚ್ಯಂಕ 10ರಿಂದ 13ಕ್ಕೆ ಏರಿಕೆಯಾಗಿದೆ. ಯುವಿ ಕಿರಣಗಳು ಚರ್ಮದ ಆಳ ಪದರವನ್ನ ತಲುಪಿ ಮುಂಚಿತ ವಯೋವೃದ್ಧಿ, ಸನ್ ಬರ್ನ್ ಮುಂತಾದ ಸಮಸ್ಯೆಗಳನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಇನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಗಳ ಆಯೋಜನೆಗೆ ಸರ್ಕಾರದ ಷರತ್ತುಗಳನ್ನು ಪೂರೈಸುವ ಕೆಲಸ ತೀವ್ರಗತಿಯಲ್ಲಿ ನಡೆಯುತ್ತಿದೆ. ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ನೇತೃತ್ವದ ಸಮಿತಿ ನೀಡಿರುವ ಶಿಫಾರಸುಗಳನ್ನು ಡೆಡ್ಲೈನ್ ಒಳಗೆ ಪೂರ್ಣಗೊಳಿಸಬೇಕೆಂದು ಸರ್ಕಾರ ಸೂಚಿಸಿದೆ. ಈಗಾಗಲೇ ಗೇಟ್ ರಿಪೇರಿ ಕೆಲಸ ಪ್ರಗತಿಯಲ್ಲಿದ್ದು, ಉಳಿದ ಕೆಲಸಗಳನ್ನು ಮುಗಿಸಲು ಕೆಎಸ್ಸಿಎ ಕಡಿಮೆ ಅವಧಿ ಮಾತ್ರ ಉಳಿದಿದೆ. ಮಾರ್ಚ್ 28ರಿಂದ ಆರಂಭವಾಗಲಿರುವ ಐಪಿಎಲ್ ಪಂದ್ಯಕ್ಕೂ 1 ವಾರ ಮುನ್ನ ಈ ಎಲ್ಲ ಶಿಫಾರಸುಗಳನ್ನು ಪೂರೈಸಬೇಕು. ಒಂದು ವೇಳೆ ಷರತ್ತುಗಳನ್ನು ಪೂರೈಸದಿದ್ದರೆ ಅನುಮತಿ ರದ್ದುಪಡಿಸುವ ಸಾಧ್ಯತೆ ಇದ್ದು, ಮತ್ತೆ ಐಪಿಎಲ್ ಪಂದ್ಯ ಸಂಕಷ್ಟಕ್ಕೆ ಸಿಲುಕುವ ಆತಂಕ ವ್ಯಕ್ತವಾಗಿದೆ. ಬೆಂಗಳೂರು ನಗರದಲ್ಲಿ ಒಟ್ಟು 3 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾರೆ. ಹೆಬ್ಬಾಳದ ಇಂದ್ರೇಶ್ ಅವರ ಮನೆಯಲ್ಲಿ 5 ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದು, ಚನ್ನಪಟ್ಟಣ, ರಾಮನಗರ ಮತ್ತು ಬಿಡದಿಯಲ್ಲಿ ಅವರ ಸಂಬಂಧಿಕರ ಮನೆಗಳ ಮೇಲೂ ದಾಳಿ ನಡೆದಿದೆ. ಈ ದಾಳಿಯಲ್ಲಿ ಚಿನ್ನಾಭರಣ ಹಾಗೂ ನಗದು ಪತ್ತೆಯಾಗಿದ್ದು, ಇಂದ್ರೇಶ್ ಮನೆಯಲ್ಲಿ 2 ಲಕ್ಷ ನಗದು ಮತ್ತು 300 ಗ್ರಾಂ ಚಿನ್ನ ಸಿಕ್ಕಿದೆ. ದಾಖಲೆಗಳ ಪರಿಶೀಲನೆ ಇನ್ನು ಮುಂದುವರಿಯುತ್ತಿದ್ದು, ಸಂಜೆ ವೇಳೆಗೆ ಸ್ಪಷ್ಟ ಮಾಹಿತಿ ದೊರೆಯಲಿದೆ ಎಂದು ಲೋಕಾಯುಕ್ತ ಎಸ್ಪಿ ವಂಶೀಕೃಷ್ಣ ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಟಾಪ್ 10 ನ್ಯೂಸ್ಗಳು. ಇನ್ನಷ್ಟು ಸುದ್ದಿಗಾಗಿ, ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.